ಶೋಭಾ ಸುಮಾರು 28ರ ವಯಸ್ಸಿನವಳು, ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವಳು, ಕಷ್ಟಪಟ್ಟು ದುಡಿಯೋ ಸ್ವಭಾವ. ತನ್ನ ಕೆಲಸದಲ್ಲೇ ತುಂಬಾ ಆಸಕ್ತಿಯಿಂದ ಇದ್ಲು. ಶೋಭಾ ಕೆಲಸ ಮಾಡೋ ರೀತಿ, ಅವರ ಪ್ರತಿ ಚಲನೆ ಎಲ್ಲವೂ ಸಹಜವಾಗಿ ತುಂಬಾ ಸುಂದರವಾಗಿತ್ತು. ಅವರ ಮುಖದಲ್ಲಿ ಯಾವಾಗಲೂ ಒಂದು ಸಣ್ಣ ನಗು, ಕಣ್ಣುಗಳಲ್ಲಿ ಒಂದು ರೀತಿ ತೀಕ್ಷ್ಣತೆ ಇತ್ತು. ಹಳ್ಳಿ ಜನರ ಪ್ರೀತಿಗೆ ಪಾತ್ರಳಾಗಿದ್ಲು. ಹೊಲದ ಒಂದು ಮೂಲೆಯಲ್ಲಿದ್ದ ಬಾಳೆಗಿಡಗಳ ಮರೆಯಲ್ಲಿ ಒಬ್ಬ ಗಂಡಸಿನ ಅಸ್ಪಷ್ಟ ನೆರಳು ಕಾಣಿಸಿತು. ಅದು ನಿಧಾನವಾಗಿ ಅಲುದಾಡಿತು. ಆ ಗಂಡಸಿನ ಕಣ್ಣುಗಳು ನೇರವಾಗಿ ಶೋಭಾಳ ಕಡೆ ನೋಡ್ತಾ ಇದ್ವು. ಗಾಳಿಯಲ್ಲಿ ಒಂದು ಅರಿವಿಗೆ ಬಾರದ ಸೆಳೆತ ಹರಿತು. ಅದು ಕೇವಲ ಆಕೆಯ ಅಂದದ ಆಕರ್ಷಣೆಯಾಗಿರಲಿಲ್ಲ, ಏನೋ ಒಂದು ಆಳವಾದ ಆಸೆ. ಯಾರವರು? ಯಾಕ ಹಾಗೆ ನೋಡ್ತಾ ಇದ್ದಾರೆ? ಆ ಕಣ್ಣುಗಳ ನೋಟ ಶೋಭಾಳನ್ನ ತಲುಪಿದಾಗ ಅವರ ಮೈಯಲ್ಲಿ ಒಂದು ಸಣ್ಣ ಕಂಪನ ಶುರುವಾಯಿತು. ಅವಳು ಹಿಂತಿರುಗಿ ನೋಡಿದಳು, ಆದರೆ ಯಾರೂ ಕಾಣಿಸಲಿಲ್ಲ. ಅವರಿಗೇನೋ ಒಂದು ವಿಶೇಷ ಅನುಭವ ಆಯಿತು. ಆ ಹೊಲದ ಮಾಲೀಕ ಗೌಡರು ಮಗ ಮಹೇಶ, ಅವನಿಗೆ ಸುಮಾರು 30 ವರ್ಷದ ಯುವಕ. ಸಿಟಿಯಲ್ಲಿ ಕೃಷಿ ಬಗ್ಗೆ ಓದಿದ್ದ, ಈಗ ತನ್ನ ಹಳ್ಳಿಗೆ ಬಂದಿದ್ದ. ಹೊಲದ ಕೆಲಸ ಹೇಗೆ ನಡೀತಾ ಇದೆ ಅಂತ ನೋಡೋಕೆ. ಅವನು ಶಾಂತ ಸ್ವಭಾವನದವನಾಗಿದ್ದರೂ ಕೆಲಸದಲ್ಲಿ ತುಂಬಾ ಕಟ್ಟುನಿಟ್ಟಾಗಿದ್ದ. ಹಳ್ಳಿಯ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದ. ನೋಡಲು ತುಂಬಾ ಆಕರ್ಷಕವಾಗಿದ್ದ, ಎತ್ತರದ, ದೃಢಕಾಯದ ಯುವಕ. ಮಹೇಶ ಆ ಬಾಳೆಗಿಡಗಳ ಮರೆಯಲ್ಲಿ ನಿಂತು ಕೆಲಸಗಾರರನ್ನ ನೋಡ್ತಾ ಇದ್ದ. ಅವನ ಕಣ್ಣುಗಳು ಶೋಭಾಳ ಮೇಲೆ ಬಿದ್ವು. ಶೋಭಾ ಬಿಸಿಲಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು. ಅವಳು ತಿಳಿನೀಲಿ ಬಣ್ಣದ ಕಾಟನ್ ಸೀರೆ ಹಾಕಿದ್ಲು. ಬೆವರಿಂದ ಆ ಸೀರೆ ಅವಳ ದೇಹಕ್ಕೆ ಅಂಟಿಕೊಂಡಿತ್ತು. ಅವಳು ಬಗ್ದಾಗ ಆ ಸೀರೆ ಅವರ ಬೆನ್ನಿಗೆ ನುಣುಪಾದ ರೇಖೆಗಳನ್ನ, ಸೊಂಟದ ಸಣ್ಣ ತಿರುವವನ್ನ ಒಂದು ಕ್ಷಣ ಸುಂದರವಾಗಿ ತೋರಿಸಿ ಮತ್ತೆ ಮುಚ್ಚುತ್ತಾ ಇತ್ತು. ನೆಲದ ಮೇಲೆ ಕೂತು ಕೆಲಸ ಮಾಡುವಾಗ ಅವರ ಸೀರೆ ಕಾಲುಗಳ ಮೇಲೆ ಸಡಿಲವಾಗಿ ಇರ್ತಾ ಇತ್ತು. ಅವಳು ಎದ್ದು ನಿಂತು ನೋಡುವಾಗ ಆ ಸೀರೆಯ ಸೆರಗು ಸ್ವಲ್ಪ ಹಿಂದಕ್ಕೆ ಸರಿತಾ ಇತ್ತು. ಆಗ ಅವರ ದೃಢವಾದ ಕಾಲುಗಳು ಮತ್ತು ತೊಡೆಗಳ ನಯವಾದ ವಕ್ರತೆಗಳು ಒಂದು ಸೂಕ್ಷ್ಮ ಆಕರ್ಷಣೆಯನ್ನ ನೀಡ್ತಾ ಇದ್ವು. ಮಹೇಶ ಅವರನ್ನ ನೋಡಿದಾಗ ಅವನಿಗೊಂದು ಹೊಸ ಭಾವನೆ, ಆಳವಾದ ಆಕರ್ಷಣೆ ಶುರುವಾಯಿತು. ಮಧ್ಯಾಹ್ನ ಹಾವಲದಲ್ಲಿ ಒಂದು ಸಮಸ್ಯೆ ಬಂತು. ಬೆಳೆದಿದ್ದ ಒಂದು ಪ್ರಮುಖ ಬೆಳೆಗೆ ರೋಗ ಬಂದಿತ್ತು. ಗಿಡಗಳು ಒಣಗಿ ಹೋಗ್ತಾ ಇದ್ವು. ಎಲ್ಲರೂ ಹೆದರಿದ್ರು. ಮಹೇಶ್ ಕೂಡ ಆ ರೋಗದ ಬಗ್ಗೆ ಯೋಚಿಸೋಕೆ ಶುರು ಮಾಡಿದ. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದ. ಆ ಬೆಳೆ ಬಗ್ಗೆ ಹಳ್ಳಿಯವರಲ್ಲಿ ಶೋಭಾಳಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಅವಳು ತುಂಬಾ ವರ್ಷಗಳಿಂದ ಆ ಹೊಲದಲ್ಲೇ ಕೆಲಸ ಮಾಡ್ತಾ ಇದ್ಲು. ಪ್ರತಿಯೊಂದು ಗಿಡದ ಬಗ್ಗೆಯೂ ಅವಳಿಗೆ ಮಾಹಿತಿ ಇತ್ತು. ಮಹೇಶ್ ಶೋಭಾರ ಹತ್ರ ಬಂದು ಅವನ ಮುಖದಲ್ಲಿ ಗಂಭೀರತೆ ಇತ್ತು. ಆದರೆ ಕಣ್ಣುಗಳಲ್ಲಿ ಶೋಭಾಳ ಕಡೆ ಒಂದು ತೀವ್ರವಾದ ಕುತೂಹಲದ ನೋಟ ಇತ್ತು. ಶೋಭಾ, ಇಲ್ಲಿ ಬನ್ನಿ. ಈ ಬೆಳೆ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಇದು ಯಾವ ರೋಗ ಅನ್ಸುತ್ತೆ ನಿಮಗೆ ಅಂತ ಕೇಳಿದ. ಅವನ ಧ್ವನಿ ಒಂದು ರೀತಿಯ ಗಂಭೀರ ಆದರೆ ಮೃದುವಾಗಿತ್ತು. ಶೋಭಾ ಮಹೇಶನ ಕಡೆ ನೋಡಿದಳು. ಅವಳು ಆಶ್ಚರ್ಯಪಟ್ಟಳು. ಯಾಕಂದ್ರೆ ಮಹೇಶ್ ತನ್ನಂತ ಕಾರ್ಮಿಕರ ಜೊತೆ ಹೀಗೆ ಮಾತಾಡ್ತಾ ಇರಲಿಲ್ಲ. ನಂಗಷ್ಟು ಗೊತ್ತಾಗಲ್ಲಪ್ಪ, ಅವಳು ನಿಧಾನವಾಗಿ ಹೇಳಿದ್ಲು. ಆದ್ರೆ ಅವನ ಮುಖ, ಅವನ ಹತ್ತಿರದ ನಿಲುವು ಅವರಿಗೆ ಹೊಸ ಭಾವನೆಯನ್ನ ಕೊಡ್ತಾ ಇತ್ತು. ಮಹೇಶನ ಅಕ್ಕ, ಹಾಗೆ ಹೇಳಬೇಡಿ ಶುಭಾ. ನಿಮಗೆ ಅನುಭವ ನನಗಿಂತ ಜಾಸ್ತಿ ಇದೆ. ಬನ್ನಿ, ಇಬ್ಬರು ಸೇರಿ ಇದನ್ನ ನೋಡೋಣ. ಈ ಸಮಸ್ಯೆಗೆ ಪರಿಹಾರ ಹುಡುಕಲೇಬೇಕು ಅಂತ ಹೇಳಿದ. ಮಹೇಶ ಮತ್ತೆ ಶೋಭಾ ಇಬ್ಬರೂ ಆ ರೋಗ ಬಂದ ಬೆಳೆಯ ಹತ್ತಿರ ಬಂದರು. ನೆಲದ ಮೇಲೆ ಬಗ್ಗಿ ಗಿಡಗಳನ್ನ ಸೂಕ್ಷ್ಮವಾಗಿ ನೋಡೋಕೆ ಶುರು ಮಾಡಿದ್ರು. ಇಬ್ಬರು ಬಾಗಿದಾಗ ಅವರ ಮೈಗಳು ಒಂದಕ್ಕೊಂದು ತುಂಬಾ ಹತ್ತಿರ ಬಂದ್ವು. ಮಹೇಶನ ಗಟ್ಟಿ ಕೈಗಳು ಶೋಭಾಳ ತೋಳಿಗೆ ಬಹುತೇಕ ತಾಗಿದ್ವು. ಅವರ ಬೆವರು ಬೆರೆತು ಹೋಯಿತು. ಇದು ಬೂದಿ ರೋಗ ಅನ್ಸುತ್ತಪ್ಪ, ಶೋಭಾ ಗಿಡಗಳನ್ನ ಮುಟ್ಟಿ ಎಲೆಗಳನ್ನ ನೋಡ್ತಾ ಹೇಳಿದ್ಲು. ಅವರ ಬೆವರ ಹನಿಗಳು ಹಣೆಯಿಂದ ಕೆನ್ನೆ ಮೇಲೆ ಇಳಿದು ಕುತ್ತಿಗೆ ಹತ್ರ ಮಾಯವಾಗ್ತಾ ಇದ್ವು. ಅವಳು ಗಿಡಗಳ ಸಾಲಿನ ನಡುವೆ ನಡೆಯುವಾಗ ಆ ಸೀರೆಯು ಅವರ ಕಾಲುಗಳಿಗೆ, ತೊಡೆಗಳಿಗೆ ನಯವಾಗಿ ಅಂಟಿಕೊಂಡು ಅವರ ಪ್ರತಿ ಹೆಜ್ಜೆಯಲ್ಲೂ ಒಂದು ರೀತಿ ಸೆಳೆತ ನೀಡುತ್ತಿತ್ತು. ಮಹೇಶ್ ಅವರ ಮಾತು ಕೇಳಿ ತನ್ನ ಕೈಯನ್ನ ಚಾಚಿ ಶೋಭಾ ತೋರಿಸಿದ ಎಲೆಗಳನ್ನ ಹಿಡಿದ. ಆ ಕ್ಷಣದಲ್ಲಿ ಅವರ ಕೈಗಳು ಒಂದಕ್ಕೊಂದು ತಾಕಿದ್ವು. ಶೋಭಾಳ ನುಣುಪಾದ ಬೆರಳುಗಳು ಮಹೇಶನ ಗಟ್ಟಿ ಬೆರಳುಗಳನ್ನ ತಾಕದಾಗ ಇಬ್ಬರಿಗೂ ಒಂದು ರೀತಿ ಕರೆಂಟ್ ಹರಿದಂಗಾಯಿತು. ಶೋಭಾಳ ಎದೆ ಬಡಿತ ಜೋರಾಗಿ ಬಡಕೊಳ್ಳೋಕೆ ಶುರುವಾಯಿತು. ಅವರ ಮೈಯಲ್ಲಿ ಸಣ್ಣ ಕಂಪನ ಬಂತು. ಅವಳು ತಕ್ಷಣ ಕೈಯನ್ನ ಹಿಂದಕ್ಕೆ ತಗೊಂಡು ಬಿಟ್ಲು. ಆದರೆ ಮಹೇಶ ಕಣ್ಣುಗಳು ಅವರ ಕಣ್ಣುಗಳಲ್ಲಿ ಒಂದು ಕ್ಷಣ ನೆಟ್ಟಿದ್ವು. ಆ ನೋಟದಲ್ಲಿ ಒಂದು ಆಸೆ, ಒಂದು ಗೌರವ, ಮತ್ತೊಂದು ವಿಚಿತ್ರ ಸೆಳೆತ ಇತ್ತು. ಅವರು ನಿಧಾನವಾಗಿ ಕಣ್ಣು ತೆರೆದರು. ಆದರೆ ಆ ಸ್ಪರ್ಶದ ಬಿಸಿ ಇಬ್ಬರಿಗೂ ಉಳಿದಿತ್ತು. ದಿನಗಳು ಕಳೆದಂತೆ ಮಹೇಶ್ ಮತ್ತೆ ಶೋಭಾ ನಡುವೆ ಒಂದು ವಿಶೇಷ ಸ್ನೇಹ ಶುರುವಾಯಿತು. ಅವರು ಆ ಬೇರೆಯ ಸಮಸ್ಯೆಗೆ ಪರಿಹಾರ ಹುಡುಕುದಕ್ಕೆ ಪ್ರತಿದಿನ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಮಹೇಶ್ ಹೊಸ ಹೊಸ ರಾಸಾಯನಿಕಗಳನ್ನ ತರ್ತಾ ಇದ್ದ.
ಶುಭ ಅದನ್ನ ಗಿಡಗಳಿಗೆ ಹಾಕೋ ಕೆಲಸ ಮಾಡ್ತಾ ಇದ್ಲು. ಕೆಲಸದ ನಡುವೆ ಅವರು ಹೆಚ್ಚು ಹೆಚ್ಚು ಮಾತಾಡ್ತಾ ಇದ್ರು, ನಗ್ತಾ ಇದ್ರು, ಒಬ್ಬರನ್ನೊಬ್ಬರು ಆಳವಾಗಿ ಅರ್ಥ ಮಾಡಿಕೊಳ್ತಾ ಇದ್ರು. ಮಹೇಶ್ ಪ್ರತಿದಿನ ಶೋಭಾಳ ಪ್ರತಿಚಲನೆಯನ್ನ ಗಮನಿಸ್ತಾ ಇದ್ದ. ಅವರ ಪ್ರಾಮಾಣಿಕತೆ, ಅವರ ನಾಚಿಕೆ, ಅವರ ನಗು ಎಲ್ಲನೂ ಅವನಿಗೆ ಬೇಕಿತ್ತು. ಶೋಭಾ ಕೂಡ ಅವನಿಂದ ಒಂದು ರೀತಿ ಖುಷಿ, ಒಂದು ರೀತಿ ಕಾತರ ಅನುಭವಿಸುತ್ತಾ ಇದ್ಲು. ಅವನ ಒಂದು ನೋಟದಿಂದ ಅವಳ ಮೈಯಲ್ಲಿ 1000 ಚಿಟ್ಟೆಗಳು ಹಾರಿದಂತೆ ಅನಿಸ್ತಾ ಇತ್ತು. ಒಂದು ಸಂಜೆ ಅವರು ಆ ಬೇರೆಯ ಸಮಸ್ಯೆಗೆ ಕೊನೆಯ ಪರಿಹಾರ ಕಂಡುಕೊಂಡಿದ್ರು. ಕೆಲಸನೂ ಮುಗಿದಿತ್ತು. ಎಲ್ಲರೂ ಮನೆಗೆ ಹೋಗಿದ್ರು. ಮಹೇಶ್ ಮತ್ತೆ ಶೋಭಾ ಮಾತ್ರ ಹೊಲದಲ್ಲೇ ಇದ್ರು. ಸೂರ್ಯ ಮುಳುಗುತ್ತಿದ್ದ ಆಕಾಶ ಕೆಂಪಾಗಿತ್ತು. ಮಹೇಶ್ ನಿಧಾನವಾಗಿ ಶೋಭಾ ಹತ್ರ ಬಂದ. ಅವರ ನೀಲಿ ಬಣ್ಣದ ಕಾಟನ್ ಸೀರೆ ಸಂಜೆಯ ಮಂದ ಬೆಳಕಿನಲ್ಲಿ ಇನ್ನಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅದವರ ಸೊಂಟದ ಹತ್ರ ಬೆನ್ನಿನ ಕಡೆ ಸುಂದರವಾಗಿ ಕಾಣಿಸ್ತಿತ್ತು. ಮಹೇಶ್ ಅವಳನ್ನ ದಿಟ್ಟಿಸಿ ನೋಡಿದ. ಅವನ ಕಣ್ಣುಗಳಲ್ಲಿ ಆಳವಾದ ಪ್ರೀತಿ, ಆಸೆ ಮತ್ತು ಒಂದು ರೀತಿಯ ಬಿಡಲಾಗದ ಬೇಗೆ ಸ್ಪಷ್ಟವಾಗಿತ್ತು. ಆ ಬೇಗೆ ಅವನ ಕಣ್ಣುಗಳಿಂದಲೇ ಶೋಭಾರ ಮೈಯನ್ನ ಸಂಪೂರ್ಣವಾಗಿ ಸವರಿಕೊಂಡು ಹೋದಂತೆ ಅನ್ನಿಸ್ತು. ಶೋಭಾ ತಲೆ ಎತ್ತಿ ನೋಡಿದಾಗ ಮಹೇಶನ ಕಣ್ಣುಗಳು ತನ್ನನ್ನ ದಿಟ್ಟಿಸಿ ನೋಡ್ತಾ ಇರೋದು ಗೊತ್ತಾಯಿತು. ಶೋಭಾರ ಮೈಯಲ್ಲಿ ಒಂದು ರೋಮಾಂಚನ, ಒಂದು ಬಲವಾದ ಆಕರ್ಷಣೆ ಶುರುವಾಯಿತು. ಅವರಿಗೆ ನಾಚಿಕೆಯಾದರೂ ಅವಳು ಆ ನೋಟದಿಂದ ಕಣ್ಣು ತೆಗೆಯೋಕೆ ಆಗಲೇ ಇಲ್ಲ. ಬದಲಿಗೆ ಅವಳ ಕಣ್ಣುಗಳು ಅವನ ಕಣ್ಣುಗಳಲ್ಲಿ ಸೇರಿಕೊಂಡವು. ಮಹೇಶ್ ನಿಧಾನವಾಗಿ ಅವಳ ಕೈಯನ್ನ ಹಿಡಿದ. ಆ ಸ್ಪರ್ಶದಲ್ಲಿ ಇಬ್ಬರಿಗೂ ಒಂದು ರೀತಿ ಜೋರಾದ ಕರೆಂಟ್ ಹರಿದಂತಾಯಿತು. ಶೋಭಾ, ನಂಗೆ ನಿಮ್ಮನ್ನ ನೋಡಿದಾಗಲೆಲ್ಲ ತುಂಬಾ ಖುಷಿಯಾಗುತ್ತೆ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ನಿಮ್ ಜೊತೆ ಇರಬೇಕು ಅನ್ಸುತ್ತೆ ಅಂತ ಮಹೇಶ ಆಳವಾದ ಧ್ವನಿಯಲ್ಲಿ ಹೇಳಿದ. ಶೋಭಾ ತಲೆ ತಗ್ಗಿಸಿದ್ಲು. ನಾಚಿಕೆಯಿಂದ ಅವರ ಕೆನ್ನೆಗಳು ಕೆಂಪಾದವು. ನಾನು ಅಷ್ಟೇ, ನಿಧಾನವಾಗಿ ಆದರೆ ಧೈರ್ಯವಾಗಿ ಹೇಳಿದ್ಲು. ಮಹೇಶ್ ಶೋಭಾಳನ್ನ ನಿಧಾನವಾಗಿ ತನ್ನ ಹತ್ರ ಏಳ್ಕೊಂಡ. ಅವಳನ್ನ ಮೆದುವಾಗಿ ಆದರೆ ಪ್ರಬಲವಾಗಿ ತಪ್ಪಿಕೊಂಡ. ಶೋಭಾ ತನ್ನನ್ನ ಪೂರ್ತಿಯಾಗಿ ಅವನಿಗೆ ಒಪ್ಪಿಸಿದಂತೆ ಅವನ ಎದೆ ಮೇಲೆ ತಲೆಯಿಟ್ಟಲು. ಅವನ ಗಟ್ಟಿ ಕೈಗಳು ಅವರ ಸೊಂಟವನ್ನ ಸುತ್ತಕೊಂಡವು. ಆ ಅಪ್ಪುಗೆಯಲ್ಲಿ ಅವನ ಮೈಗಳು ಒಂದಕ್ಕೊಂದು ಸಂಪೂರ್ಣವಾಗಿ ಹೊಂದಿಕೊಂಡಿದ್ವು. ಪ್ರತಿ ಅಂಗವೂ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡಿದ್ವು. ಅವರ ಎದೆಗಳು ಜೋರಾಗಿ ಒಂದೇ ತಾಳದಲ್ಲಿ ಬಡ್ಕೊಳ್ತಾ ಇದ್ವು. ಆ ಕ್ಷಣದಲ್ಲಿ, ಆ ಹೊಲದ ಶಾಂತ ವಾತಾವರಣದಲ್ಲಿ ಅವರ ಅರಳಿದ ಪ್ರೀತಿ, ಅವರ ದೈಹಿಕ ಆಕರ್ಷಣೆ ಸ್ಪಷ್ಟವಾಗಿ ಕಾಣಿಸಿತು. ಅಂದು ಅಂತಿಮವಾಗಿ ಇಬ್ಬರಿಗೂ ಸುರಕ್ಷಿತವಾದ ಪ್ರೀತಿಯ ಅಪ್ಪುಗೆಯಾಗಿತ್ತು. ಆ ಅಪ್ಪುಗೆಯಲ್ಲಿ ಶೋಭಾರ ಬಿಸಿ ಉಸಿರು ಮಹೇಶನ ಕುತ್ತಿಗೆಯ ಮೇಲೆ ತಾಗತು. ಅವನ ಮನಸ್ಸನ್ನ ಇನ್ನಷ್ಟು ಅವಳಲ್ಲಿ ಸೇರಿಸಿತು. ಆಕೆಯ ಮೈಯ ಸುಗಂಧ ಅವನಿಗೆ ಮತ್ತಷ್ಟು ಮಾದಕವಾಗಿ ಅನಿಸ್ತು. ಅವರ ಪ್ರೀತಿ ಆ ಹಳ್ಳಿಯಲ್ಲಿ ಬೇಗನೆ ಬೆರಿತು. ಬೆಲೆಯ ಸಮಸ್ಯೆಯನ್ನ ಸರಿಪಡಿಸಿದ ಮಹೇಶನ ಬುದ್ಧಿವಂತಿಕೆ ಮತ್ತು ಶೋಭಾಳ ಕಷ್ಟದ ನಡುವೆ ಬೆಳೆದ ಪ್ರೀತಿ ಹಳ್ಳಿಯ ಜನರಿಗೆ ಗೊತ್ತಾಯಿತು. ಮಹೇಶ್ ಶೋಭಾಳನ್ನ ಮದುವೆಯಾಗೋಕೆ ನಿರ್ಧಾರ ಮಾಡಿದ. ಅವರ ಮನೆಯವರು ಮೊದಲು ಸ್ವಲ್ಪ ಆಶ್ಚರ್ಯಪಟ್ಟರು. ಆದರೆ ಮಹೇಶ್ ಮತ್ತು ಶೋಭಾರ ಪ್ರೀತಿ, ಅವರ ಗೌರವ, ಅವರ ನಡುವಿನ ನೈಜ ಸಂಬಂಧ ಎಲ್ಲರಿಗೂ ಇಷ್ಟ ಆಯಿತು. ಹಳ್ಳಿಯಲ್ಲೇ ದೊಡ್ಡದಾಗಿ ಶೋಭಾ ಮಹೇಶ್ರ ಹೆಂಡತಿಯಾದಳು. ಅವರ ಜೀವನ ಆ ಹೊಲದ ಬೆಳೆಗಳಂತೆ ಸದಾ ಬೆಳೆದು ಹೂ ಬಿಡುತ್ತಾ ಪ್ರೀತಿ ಮತ್ತು ಹೊಸತನದಿಂದ ತುಂಬಿತ್ತು. ಮಹೇಶ್ ಮತ್ತು ಶೋಭಾ ಕೇವಲ ಗಂಡ ಹೆಂಡತಿಯಾಗಿರಲಿಲ್ಲ, ಅವರ ಆ ಹಳ್ಳಿಯ, ಆ ಭೂಮಿಯ ಪ್ರೀತಿಯ ಗುರುತಾಗಿದ್ರು. ಫ್ರೆಂಡ್ಸ್, ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.